ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ತೇಜು ಮಸಾಲಾದವ್ರದ್ದು ರೆಸ್ಟೋರೆಂಟಿಗೆ ಹೋಗ್ತಾ ಇದ್ದೀವಿ. ಇನ್ವೈಟ್ ಮಾಡಿದ್ದಾರೆ. ಅಕ್ಕ ಬಾವ ಮಕ್ಕಳು ನಾನು ನಮ್ಮ ಮನೆಯವರು ನನ್ನ ಮಗಳು ಹೋಗ್ತಾ ಇದ್ದೀವಿ. ಅಲ್ಲಿ ಏನೇನಿರುತ್ತೆ ಆ ರೆಸ್ಟೋರೆಂಟಲ್ಲಿ ಹೊಸದಾಗಿ ಮಾಡಿರ್ತಾರೆ ತೇಜು ಅವ್ರದ್ದು. ಏನೇನಿರುತ್ತೆ ಹೇಗಿರುತ್ತೆ ನೋಡೋಣ ಬನ್ನಿ. ಮನೆಯಿಂದ 35 ಕಿಲೋಮೀಟ್ರ್ ಯಾವುದೋ ಒಂದು ದೇಶಕ್ಕೆ ಬಂದಂಗೆ ಆಯ್ತು. ಇನ್ನೊಂದು ಬಂದು ನೋಡಿ ಇಲ್ಲಿ ನೋಡಿ, ಇಲ್ಲಿ ಫ್ರೈಡ್ ಅಂತ ತೇಜು ಮಸಾಲದವ್ರದ್ದು ಅವ್ರದ್ದೇ ಬ್ರ್ಯಾಂಡು. ಇಲ್ಲಿ ನೋಡಿ ಕಾಣುತ್ತೆ ಮೇಲೆ ತೇಜು, ಹೊಸ ಅಂಗಡಿ. ಹಂಗಾಗಿಲ್ಲ, ಸೀರಿಯಲ್ ಸೆಟ್ ಬಿಟ್ಟಿದ್ದಾರೆ. ಇದು ಮೀನು, ಇದು ಕೋಳಿ, 2 ಐಟಮ್ಗಳು ಸಿಗ್ತವೆ ಅಂತ. ಬನ್ನಿ ಒಳಗೆ ನೋಡೋಣ. ನಮಗೆ ಗಿಫ್ಟ್ ಬಂದಿತ್ತಲ್ಲ ಲಾಸ್ಟ್ ಟೈಮ್ ತೇಜು ಮಸಾಲದವ್ರದ್ದು. ಸೂಪ್ ಒಂದು ಬಂದಿರಲಿಲ್ಲ, ಇನ್ನೆಲ್ಲ ಬಂದಿತ್ತು. ಎಲ್ಲ ಗಿಫ್ಟ್ ಬಂದಿತ್ತು. ತೇಜು ಮಸಾಲದವರು ಆ್ಯಕ್ಚುಲಿ ಮಸಾಲ ಮಾತ್ರ ಮಾಡ್ತಾಯಿದ್ರು. ಈಗ ಈ ಥರ ರೆಸ್ಟೋರೆಂಟ್ ಟೈಪ್ ಫ್ರೈಡ್ ಅಂತ ಮಾಡ್ಕೊಂಡಿದ್ದಾರೆ. ನಾಗರಬಾವಿಲಿರೋದು ಇದು. ನಾವು ವೈಟ್ ಫೀಲ್ಡಿಂದ ಇಲ್ಲಿಗೆ ಬಂದ್ವಿ, ನಾಗರಬಾವಿ. ನೋಡೋಣ, ಈಗ ಟ್ರೈ ಮಾಡೋಣ. ಹಾಂ ಹಾಂ ಹಾಂ, ಇಲ್ಲೂ ಕೊಡ್ಬೋದು. ಸರಿ, ಔಟ್ಲೆಟ್ ಚೆನ್ನಾಗಿದೆ ಅಲ್ಲ? ಒಂದು ನಮ್ಮ ಕರ್ನಾಟಕದವ್ರದ್ದು ಇದು ಬ್ರ್ಯಾಂಡ್. ಆ್ಯಕ್ಚುಲಿ KFC ಅವೆಲ್ಲ ಹೊರಗಡೆ ಅವ್ರದ್ದು, ಇದು ಕರ್ನಾಟಕದವ್ರದ್ದು. ನಮ್ಮ ಕರ್ನಾಟಕ. ಹಾಂ, ಆ್ಯಕ್ಚುಲಿ KFC ಮತ್ತು ಮ್ಯಾಕ್ಡಿ ಎಲ್ಲ ಇದಾವಲ್ಲ, ಆ ಇದಕ್ಕೇನು ಟಕ್ಕರ್ ಕೊಡೋ ರೀತಿಯೇ ಎಲ್ಲ ರೀತಿ ಮೆನ್ಯೂ ಸಿಸ್ಟಮ್ ಆಗಿರಲಿ, ಒಂದು ಹೈಜೀನ್ ಸಿಸ್ಟಮ್ ಆಗಿರಲಿ, ಪ್ರತಿಯೊಂದು ಅದ್ಭುತವಾಗಿದೆ. ಇವ್ರ ಮ್ಯಾನೇಜರ್ ಅಂತ ಮೇಡಮ್, ನಮಸ್ತೆ. ಔಟ್ಲೆಟ್ ಇದು ಒಂದೇನಾ ಈಗ ಕರ್ನಾಟಕದಲ್ಲಿ ಇರೋದು? ಇದು ಒಂದೇ. ಎಷ್ಟು ರೆಸ್ಟೋರೆಂಟ್ ಬರುತ್ತೆ ಸರ್? ಹೌದಾ? ಎವ್ರಿ 4 months ಬರುತ್ತೆ. ಹೌದಾ? ಆಕ್ಚುಲಿ ವಿ ಆರ್ ರನ್ನಿಂಗ್ ಸೆಕೆಂಡ್ ಮಂತ್ ಆಕ್ಚುಲಿ ಇವಾಗ. ನೆಕ್ಸ್ಟ್ 4 months ಒಂದೊಂದು 4 months ಒಂದು ಆಗುತ್ತೆ. ಓಪನ್ ಆಗಿ ಬರೀ 2 months ಆಗಿದೆ ಅಷ್ಟೇ. ಹೌದಾ? ಹಾಂ, ಹೊರಗಡೆ ಸೀರಿಯಲ್ ಸೆಟ್ ಎಲ್ಲ ನೋಡ್ತಿದ್ರೆ ಗೊತ್ತಾಗಲ್ವಾ? ನೆಕ್ಸ್ಟ್ ಟ್ರೈ ಮಾಡೋಣ. KFC ಎಲ್ಲ ಕಟ್ ತೇಜು, ಇದೆಲ್ಲದು ತೇಜು ಉಟ್ಕೊಂಡು ಫ್ರೈ ಬರ್ಗರು ಎಲ್ಲ ಪ್ರತಿಯೊಂದು ಸಿಗುತ್ತಂತೆ. ಬರ್ಗರು, ಬಿರಿಯಾನಿ, ಗೀ ರೈಸು, KFC ಟೈಪ್ ಚಿಕನ್ನು, ಪ್ರತಿಯೊಂದು ಎಲ್ಲ ಪಾಸ್ತಾ ಎಲ್ಲ ಸಿಗೋದಂತೆ. ಈ ವೆಯ್ಟ್ ಫಸ್ಟ್ ಟ್ರೈ ಮಾಡ್ತಾರೆ ಇವರು, ಇವತ್ತೇ ಫಸ್ಟ್. ಇದೇನಿದೆ ಮೇಡಮ್? ಇದು ಲೋಡೆಡ್ ಫ್ರೈಸ್ ವಿತ್ ಕ್ರಂಚಿ ವೆಜ್ಜೀಸ್. ಓಕೆ. ಇದು ಸಲಾಡ್. ಓಕೆ. ಪೆರಿ ಪೆರಿ ಚಿಕನ್ ಕ್ವಾರ್ಟರ್. ಓಹೋ, ಅದ್ಭುತವಾಗಿದೆ. ಬನ್ನಿ ನೋಡೋಣ. ಸ್ಪೈಸಿ ಮ್ಯಾಂಗೋನಾ? ಹಾಂ, ಬನ್ನಿ ನೋಡೋಣ. ಇದು ಟೇಸ್ಟ್ ನೋಡಿ. ಇದು ಫಿಶ್ಯಾ? ಬಾಂಗ್ಡಾ ಫಿಶ್, ಮೈ ಫೇವ್ರೇಟ್. ಥ್ಯಾಂಕ್ ಯು ಮೇಡಮ್. ಫಿಶ್ ಬಂತು. ಯಾರು ತಿಂತೀರಾ ಫಿಶ್ಶು? ನಮ್ಮನೆಯವರು ನೋಡಿ, ಯಾವುದೇ KFC ಬಂದರೆ ಫಿಶ್ ಇದೆಲ್ಲ, ಫಿಶ್ಶು ಸಿಗ್ತಾ ಇದೆ. ಇನ್ನೊಂದು ಸೆಟ್ ಆಫ್ ಟ್ರೈ ಬಂತು. ಓಕೆ, ಏನಿದು? ವೆಜ್ ಪಾಸ್ತಾ, ಕಬಾಬ್ಸ್. ಓ, ಕಬಾಬು. ಓಕೆ ಸರ್. ಕ್ರಂಚಿ ಚಿಕನ್, ಕ್ರಂಚಿ ಲೆಗ್ ಇದೆ, ಕ್ರಂಚಿ. ಓಕೆ, ಲೆಗ್ ಇರುತ್ತೆ ಮತ್ತು ವಿಂಗ್ಸ್ ಇರುತ್ತೆ. ನಮ್ಮ ಫೇವ್ರೇಟ್ ಇದರಲ್ಲಿ ಮಸಾಲಲ್ಲಿ ಕಬಾಬ್ ತಿಂತಿದ್ವಿ. ಇವರೇ ಯಾವ ಟೈಪಲ್ಲಿ ಮಾಡಿದ್ದಾರೆ, ಹೆಂಗಿದೆ ಅನಿಸ್ತಿದೆ? ಏನು ಅನಿಸ್ತಿದೆ? ಮಾತ್ರ ಎಂಥ ಸ್ಪೈಸಿ ಇದೆ ಅಂದರೆ ಫಿಶ್ಶು. ಒಂದು ಮಜಾನೇ ಬೇರೆ. ಮನೆ ಫುಡ್ ತಿನ್ನಂಗೆ ಅನಿಸ್ತದೆ. ಹಾಂ, ಚೆನ್ನಾಗಿ ಮಗಳೇ. ಖಾರ ಚಿಕನ್ ಒಂದು ಆಗಲೇ ಸ್ಟಾರ್ಟ್ ಆಯಿತು. ಅವಳಿಗೆ ಚಿಕನ್ ನೋಡಿ ಆಗೇ ಇರೋಕ್ಕಾಗ್ತಾ ಇಲ್ಲಂತೆ. ಚಿಕನ್ ಪೀಸ್, ಲೆಗ್ ಪೀಸ್ ಕೊಟ್ಬಿಡಿ. ಚಿಕನ್ ಹೇಗಿದೆ ಫಿಶ್? ಇದು ಡಿಫ್ರೆಂಟ್ ಟೇಸ್ಟ್ ಮೇಡಮ್. ಇದು ಸಖತ್ತಾಗಿದೆ, ಸಖತ್ತಾಗಿದೆ. ಮಸ್ತ್ ಟೇಸ್ಟ್ ನೋಡಿ. ಈಗ ಚೆನ್ನಾಗಿದೆಯಾ? ನಾನು ಫಿಶ್ ತಿನ್ನಲ್ಲ. ಅವರೆಲ್ಲ ದುರಾದೃಷ್ಟ ಅಂದ್ರೆ ನೀವೆಲ್ಲ ಇಂಥ ಫಿಶ್ ತಿನ್ನಲಿಲ್ಲ ನೀವು. ಅದೃಷ್ಟ ಅಂತ ನಾನು. ಇವ್ರು ಯಾರು ಫಿಶ್ ತಿನ್ನಲ್ಲ, ನಾನು ಅದನ್ನೇ. ಇದು ಚಿಕನ್ ಬಿರಿಯಾನಿ, ಗೀ ರೈಸ್. ಕ್ವಾಂಟಿಟಿನೂ ಆ್ಯಕ್ಚುಲಿ ಚೆನ್ನಾಗಿದೆ. ಎಲ್ಲ ಮನೆ ಊಟ ತಿನ್ನಂಗೆ ಅನ್ನಿಸ್ತದೆ. ಚೆನ್ನಾಗಿದೆ. ಇದು ಇಂಡಿಯನ್ ಮೈಂಡ್ ಸೆಟ್ಗೆ ನೋಡಿ ಮಾಡಿರಂಗಿದೆ. ಈ KFC ಇವೆಲ್ಲ ಫಾರಿನ್ ಮೈಂಡ್ ಸೆಟ್ಟು, ಬರ್ಗರ್, KFC ಎಲ್ಲ ಅದನ್ನೇ ಇಂಡಿಯನ್ ಮೈಂಡ್ ಸೆಟ್ಗೆ ನೋಡಿ ಮಾಡಿರೋ ಥರ ಇದೆ. ಮತ್ತು ಕ್ವಾಂಟಿಟಿ ಕೂಡ ಹಾಗೆ ಇದೆ, ಪ್ರೈಸ್ ಕೂಡ ರೀಸನಬಲ್ ಆಗಿದೆ. ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮು ನಮ್ಮ ಕರ್ನಾಟಕದಲ್ಲಿ ಮಾಡಿರೋದು ತೇಜು ಮಸಾಲದವರು. ಬಿರಿಯಾನಿನ ಕೈಲೇ ತಿನ್ನಬೇಕು ಅಂತ ಹೇಳ್ತಾರೆ. ಹಾಗಾಗಿ ಬಿರಿಯಾನಿ ಪ್ರಥಮ ಬಾರಿಗೆ ತೇಜು ಮಸಾಲದವರು ಬಿರಿಯಾನಿ ಯಾವ ಥರ ಇದೆ ನೋಡೋಣ. ಮಸಾಲೆ ನೋಡಿದ್ದು ಇವತ್ತು ಅವರೇ ಅದೇ ಮಸಾಲೆ ಯಾಕೆ ಮಾಡಿಕೊಟ್ಟಿದ್ದಾರೆ ಬಿರಿಯಾನಿ. ತಿಂದು ನೋಡೋದು ಮತ್ತೆ ಹುಡ್ಕೊಂಬರೋ ಮಾಡಿದ್ದಾರೆ ನಮಗೆ. ಇದೆ ಚೆನ್ನಾಗಿದೆ. ವೆರಿ ಗುಡ್ ಟೇಸ್ಟ್. ಮಿರರ್ ಮೇಲೆ ಕಾಣಿಸ್ತಾ ಇದೆ ಗೊತ್ತಾ? ಒಂದು ಕೋಳಿ ಮತ್ತು ಮೀನು ಎರಡು ಹಿಂಗೆ ಕೂತಿದ್ದಾವೆ. ಇಲ್ಲಿ
ಅಂದರೆ ಇವೆರಡು ಐಟಮ್ ಸಿಗೋದಿಲ್ಲ, ಮಟನ್ ಗಿಟನ್ ಏನಿಲ್ಲ, ಕೋಳಿ ಮತ್ತು ಮೀನು ಹಾಂ, 2 ಐಟಮ್ ಸಿಗುತ್ತೆ. ಹೇಗಿತ್ತು ಫುಡ್ ಎಲ್ಲ? ಸಕ್ಕತ್ತಾಯಿತು, ನನಗಂತೂ ಒಳ್ಳೆ ಅನುಭವ. ಹಾಂ, ರೆಡಿ ಎಲ್ಲ ತಿಂದು ಮುಗಿಸಾಯ್ತು. ಎಲ್ಲ ಮುಗಿಸಾಯ್ತು. ಈಗ ಲಾಸ್ಟ್ ಒಂದು ಬರ್ಗರ್ ಒಂದು ಬರುತ್ತೆ. ಈಗ ಬರ್ಗರ್ನೊಂದು ನೋಡೋಣ ಅದೇನು ಟೇಸ್ಟ್ ಇದೆ ಅಂತ. ಮಾತ್ರ KFC ಅಂತ ಹೋಗಂಗಿಲ್ಲ, ಇಲ್ಲ ಮ್ಯಾಗ್ಡಿ ಅಂತ ಹೋಗಂಗಿಲ್ಲ, ಎಲ್ಲ ಪ್ರತಿಯೊಂದು ಇಲ್ಲೇ ಸಿಗೋ ರೀತಿ ಇಂಡಿಯನ್ ಮೈಂಡ್ ಸೆಟ್ಗೆ ಅಂತ ಪರ್ಫೆಕ್ಟಾಗಿ ಮಾಡಿಟ್ಟಿದ್ದಾರೆ. ಒಂದು ತಿಂದಾಯ್ತು, ಈಗ ಇನ್ನೊಂದು ರಾಗ ಸ್ಟಾರ್ಟ್ ಆಗಿದೆ. ಬರ್ಗರ್ ಡೆಲಿವರಿ ಆಗಿದೆಯಾ? ಆಗ್ತಾಯಿತ್ತು. ಫೈನಲ್ ಅಭಿಪ್ರಾಯ ಏನು ಬರ್ಗರ್ದು? ಬರ್ಗರ್ 3 ತಗೊಂಡು 3 ಬೇರೆ ಬೇರೆ ಇತ್ತು. ಹಾಂ, 3 ಚೆನ್ನಾಗಿತ್ತು, ತುಂಬ ಚೆನ್ನಾಗಿ. ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಇವತ್ತು ಮಧ್ಯಾಹ್ನ ಅಷ್ಟೇ KFCಲಿ ಬರ್ಗರ್ ತಿನ್ಕೊಂಬಂದಿದ್ದು. ಬಟ್ ಇದು ಮಾತ್ರ ತುಂಬ ನಮ್ಮದು ಏನು ಟೇಸ್ಟ್ ಬರುತ್ತೆ ನಮ್ಮ ಮಸಾಲೆದು ಅದೇ ಟೇಸ್ಟ್ ಇತ್ತು. ಇಂಡಿಯನ್ ಬರ್ಗರ್ ಇದು. ಹಾಂ, ಅನಿಸುತ್ತೆ, ಗೊತ್ತಾಗುತ್ತೆ ಸ್ವಲ್ಪ. ಹಾಂ, ಇಲ್ಲಿ ನೋಡಿ ಅವರು ಫುಲ್ ತಲ್ಲೀನರಾಗಿದ್ದಾರೆ. ತಿನ್ಬೇಕು ಮಗು ಬೇಗ. ಈ ಟೀಮ್ ಮಾತ್ರ ತುಂಬ ಸಪೋರ್ಟ್ ಮಾಡಿದರು. ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಇವರಿಂದನೂ. ಬನ್ನಿ, ಇಲ್ಲಿ ಸಾಧ್ಯ ಆದಷ್ಟು ನಿಮಗೆ ತುಂಬ ವೆರೈಟಿ ಇದೆ. ನಮ್ಮ ಕೈಲಿ ಆಗಲಿಲ್ಲ ಅಷ್ಟೊಂದು ವೆರೈಟೀಸ್ ಎಲ್ಲ ಟ್ರೈ ಮಾಡೋದಕ್ಕೆ, ಇಷ್ಟಕ್ಕೆ ನಾವು ಸುಸ್ತಾಗೋದ್ವಿ. ಎಲ್ಲ ಆಯ್ತು ಅನ್ಸುತ್ತೆ. ಇಲ್ಲ ಇನ್ನೂ ತುಂಬ ವೆರೈಟಿ ಇದೆ, ಬಟ್ ನಮ್ಮ ಕೈಲಿ ಆಗಿದ್ದಷ್ಟೇ ನಾವು ಟ್ರೈ ಮಾಡೋಕ್ಕಾಗಿದ್ದು. ಸಾಧ್ಯ ಆದಷ್ಟು ಬನ್ನಿ. ಮತ್ತೆ ಇಷ್ಟು ಆಸೆ ತೋರಿಸಿದ್ಮೇಲೆ ಮತ್ತೆ ಬರ್ದೇ ಇರ್ತೀವ, ಮತ್ತೊಮ್ಮೆ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್ ತೇಜು ಮಸಾಲ ಇಲ್ಲಿಗೆ. ಥ್ಯಾಂಕ್ ಯು ಮೇಡಮ್. ಲಾಸ್ಟ್ ಟೈಮ್ ಕಳಿಸಿದ್ದವ್ರ ಮಸಾಲೆ ಕರೆಕ್ಟಾಗಿ ಮುಗಿದಿದೆ ಅಂತ ಅವ್ರಿಗೆ ಎಲ್ಲಿಂದ ಗೊತ್ತಾಯ್ತಾನೋ ಗೊತ್ತಿಲ್ಲ. ಮತ್ತೊಂದು ಗಿಫ್ಟ್ ಬಾಕ್ಸ್ ಕೊಡ್ತಾ ಇದ್ದಾರೆ ಈಗ. ಲಾಸ್ಟ್ ಟೈಮ್ ಕೂಡ ಇದೇ ಗಿಫ್ಟ್ ಬಾಕ್ಸ್ ಸಿಕ್ಕಿತ್ತು ನಮಗೆ. ಥ್ಯಾಂಕ್ ಯು ಸೊ ಮಚ್. ಇನ್ನೆಲ್ಲ ಮತ್ತಿನ್ನೊಂದು 3-4 ತಿಂಗಳು ರುಬ್ಬೋದು ಈ ಮಸಾಲೆನ. ನಾವು ಮತ್ತೊಮ್ಮೆ ಬರ್ತೀವಿ. ಫಿಶ್ ಮಾತ್ರ ಮರೆಯೋಂಗಿಲ್ಲ. ಅದು ಯಾವುದೋ ಗ್ರೀನ್ ಜ್ಯೂಸ್ ಕೊಟ್ಟರು ಮೇಡಮ್, ಯಾವುದದು? ಸ್ಪೈಸಿ ಮ್ಯಾಂಗೋ. ಸ್ಪೈಸಿ ಮ್ಯಾಂಗೋ ನ್ಯೂಲಿ ಲಾಂಚ್ ಆಗಿದ್ದು, ಅದಕ್ಕೆ ಸಖತ್ತಾಗಿತ್ತು ಮಾತ್ರ. ಅದೊಂದು ಟೇಸ್ಟ್ ತುಂಬ ಅದ್ಭುತವಾಗಿತ್ತು. ಕುಡಿದ್ರೆ ರೋಮಾಂಚನ, ಕೆಳಗಿಂದ ನತ್ತಿಗೆ ಹೋಗ್ಬಿಡ್ತಂಗೆ, ಅಷ್ಟು ಖುಷಿ ಆಯಿತು. ಸ್ಪೈಸಿ ತುಂಬ ಚೆನ್ನಾಗಿತ್ತು. ಅದಕ್ಕೆ ಗ್ರೀನ್ ಚಿಲ್ಲಿ ಆ್ಯಡ್ ಮಾಡಬೇಕು. ಚಾಟ್ ಮಸಾಲೆ ಹಾಂ, ಅದು ರೆಡಿನೇ ಬರುತ್ತೆ. ನಾವು ಅದು ಗ್ರೀನ್ ಚಿಲ್ಲಿ ಆ್ಯಡ್ ಮಾಡಬೇಕು. ಒಬ್ಬೊಬ್ರು ಮಕ್ಕಳು ಕುಡಿದಾರೆ ಆ್ಯಡ್ ಮಾಡ್ತಾ ಇಲ್ಲ ಆ್ಯಕ್ಚುಲಿ. ಅದು ಇನ್ನೊಂದೇನಾಗುತ್ತೆ, ಇಮಿಡಿಯೇಟ್ ಕನ್ಸಂಪ್ಷನ್ ಮಾಡಬೇಕು. ಇನ್ನೊಂದು ಸ್ವಲ್ಪ ಬಿಟ್ರಿ ಅಂದರೆ ಸ್ಪೈಸಿನೆಸ್ ಜಾಸ್ತಿ ಆಗುತ್ತೆ. ನಮ್ಮದು ಇಂಡಿಯಾದ ಮಸಾಲೆಗೆ ಅದ್ರ ತಕ್ಕನಾಗಿ ಜ್ಯೂಸ್ ಇದೆ ನೋಡಿ. ಬೇರೆ ಕಡೆ ಹೋದರೆ ಮೆರಿಂಡಾ ಆಗಿರ್ಬೋದು, ಪೆಪ್ಸಿ, 7up ಅಂತದ್ದು. ಬಟ್ ಇಲ್ಲಿ ನಮಗೆ ಆಗ ಅಂಥದ್ದೇ ತುಂಬ ಚೆನ್ನಾಗಿದೆ ಜ್ಯೂಸ್. ಅದು ಪ್ರತಿಯೊಂದು ನಮ್ಗೆ ಇನ್ನೊಂದು ಬೆಸ್ಟ್ ಫೀಲಿಂಗ್ ಏನು ಅಂತಂದರೆ, ನಾವು ಈಗ ಬೇರೆ ಯಾವ್ಯಾವ ಪ್ರತಿಯೊಂದು ರೆಸ್ಟೋರೆಂಟ್ ಆ್ಯಕ್ಟ್ ಏನು ಬರುತ್ತೆ ಅಲ್ಲ, ಆ್ಯಕ್ಚುಲಿ ಹೋಟೆಲಲ್ಲಿ ಹೋಗಿ ತಿಂತಾ ಇದೀವಿ ಅನ್ನೋ ಫೀಲೇ ಬರುತ್ತೆ. ಈಗ ಅದು ಮನೇಲಿ ಮಾಡಿ ತಿಂತಾ ಹೌದೌದು, ಅದೇ ಫೀಲಿಂಗ್ ಇತ್ತು. ಪ್ರತಿಯೊಂದು ಸಿಗುತ್ತೆ ಇಲ್ಲಿ, ಬರ್ಗರಿಂದ ಹಿಡಿದು ಪ್ರತಿಯೊಂದು ಬಿರಿಯಾನಿ, ಗೀ ರೈಸ್, ಪ್ರತಿಯೊಂದು ಸಿಗುತ್ತೆ. ಇಂಡಿಯನ್ ಸ್ಪೈಸಿ ಅಂತಾನೆ ಮಸಾಲಾನು ಅಲ್ಲಿ ಕರ್ನಾಟಕ ಸ್ಟೈಲಲ್ಲೇ ಬರುತ್ತೆ. ಹೌದೌದು, ಅದರಲ್ಲೂ ನಮ್ಮ ಬೆಸ್ಟ್ ಕರ್ನಾಟಕದ್ದು ಹೆಮ್ಮೆ ತೇಜು ಮಸಾಲ. ನಂಗಂತೂ ತುಂಬ ಖುಷಿ ಆಯಿತು. ನೀವು ಎಲ್ಲ ಒಮ್ಮೆ ಬರಲೇಬೇಕು. ಅನ್ಹೆಲ್ದಿ ಫುಡ್ ಅಂತ ಹೇಳ್ತಿಲ್ಲ, ಇದು ಮನೆಯದೇ ಊಟ ಅಂತಲೇ ಅಂದ್ಕೊಳ್ತಾ ಇರೋದು. ಅದು ತಿನ್ಕೊಂಡೇ ಬರ್ತಾ ಇರೋದು. ತುಂಬ ಚೆನ್ನಾಗಿದೆ. ಇದು ಫಸ್ಟ್ ಟೈಮ್ ನಮ್ಮ ಕರ್ನಾಟಕದಲ್ಲಿ ಮಾಡಿರೋದು, ನಮ್ಮ ಹೆಮ್ಮೆ. ನನಗಂತೂ ತುಂಬ ಖುಷಿ ಇದೆ. ನೀವೆಲ್ಲ ಒಮ್ಮೆ ವಿಸಿಟ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. Right. ಡೈಲಿ